7 ಮಂದಿ ಭಸ್ಮ ಮೃತದೇಹ ಗುರುತು ಪತ್ತೆಗೆ ಡಿಎನ್ಎ ಟೆಸ್ಟ್ ಸಾರಿಗೆ ಇಲಾಖೆಗೆ ಪ್ರಾಥಮಿಕ ರಿಪೋರ್ಟ್ ಇದು ಬಸ್ನಲ್ಲೇ ಭಸ್ಮವಾಗಿರೋರ ಸುದ್ದಿ ಚಿತ್ರದುರ್ಗದಲ್ಲಿ ಘನಘೋರ ದುರಂತ ಸಂಭವಿಸಿತ್ತು. ಬಸ್ ದುರಂತದಲ್ಲಿ ಮೃತರ ಸಂಖ್ಯೆ ಏರಿಕೆಯಾಗಿದೆ, 7ಕ್ಕೆ ಏರಿಕೆಯಾಗಿದೆ ಸಂಖ್ಯೆ. ಗಾಯಗೊಂಡಿದ್ದ ಬಸ್ ಚಾಲಕ ಕೂಡ ಸಾವನ್ನಪ್ಪಿದ್ದಾರೆ. ಇನ್ಫ್ಯಾಕ್ಟ್ ನಿನ್ನೆ ಅವರು ಮಾತಾಡಿದ್ರು ನ್ಯೂಸ್ 18 ಜೊತೆಯಲ್ಲಿ ಏನಾಗಿತ್ತು ಆ ಸಂದರ್ಭದಲ್ಲಿ. ಡಿವೈಡರ್ ಹಾರಿ ಆ ಕ್ಯಾಂಟರ್ ಬಂದಿದ್ದು, ಡಿಕ್ಕಿ ಹೊಡೆದಿದ್ದು, ಆ ಕ್ಷಣದಲ್ಲಿ ತಮ್ಮಿಂದ ಆದ ಕೆಲಸವನ್ನ ಅವ್ರು ಮಾಡಿದ್ರು. ಬಟ್ ಅವರು ಕೂಡ ಮೃತಪಟ್ಟಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಾಲಕ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಚಾಲಕ ರಫೀಕ್ಗೆ ಗಂಭೀರ ರೀತಿಯಲ್ಲಿ ಗಾಯಗಳಾಗಿತ್ತು. ಬಟ್ ನಿನ್ನೆ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಅವರಿದ್ರು. ಆಕ್ಸಿಡೆಂಟ್ ಹೆಂಗಾಗಿತ್ತು ಅಂತ ಹೇಳಿದ್ರು. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಡ್ರೈವರ್ ರಫೀಕ್ ಸಾವನ್ನಪ್ಪಿದ್ದಾರೆ. ಮುಗಿಲು ಮುಟ್ಟಿದೆ ರಫೀಕ್ ಕುಟುಂಬಸ್ಥರ ಆಕ್ರಂದನ. ಕಿಮ್ಸ್ ಶವಾಗಾರದ ಬಳಿಯಲ್ಲಿ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದಿಕ್ಕು ತೋಚದ ಪರಿಸ್ಥಿತಿಯಲ್ಲಿ ರಫೀಕ್ ಕುಟುಂಬ ಈಗ ಇದೆ. ನಿನ್ನೆ ಡ್ರೈವರ್ ಮಾತಾಡ್ತಾ ರಫೀಕ್ ಅವ್ರು ಹೇಳ್ತಾ ಇದ್ರು, ಅವರು ಒಂಥರ ಶಾಕಿಗೆ ಒಳಗಾಗಿದ್ರು. ತಕ್ಷಣಕ್ಕೆ ಏನ್ ಮಾಡಬೇಕು ಅಂತ ಪಾಪ ಅವ್ರಿಗೂ ಗೊತ್ತಾಗಿರ್ಲಿಲ್ಲ. ತಾನೇನು ಓವರ್ ಸ್ಪೀಡಲ್ಲಿ ಇರಲಿಲ್ಲ. ಆ ಟೈಮ್ನಲ್ಲಿ ಬಂದಂತ ಕಂಟೈನರ್ ಸೀದಾ ಬಂದು ಗುದ್ಬಿಡ್ತು. ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಆಗ ಪಕ್ಕದಲ್ಲಿ ಸ್ಕೂಲ್ ಬಸ್ ಬೇರೆ ಇತ್ತು, ಅದಕ್ಕೆ ನಾನು ಅನಿವಾರ್ಯವಾಗಿ ಡಿಕ್ಕಿ ಹೊಡಿಬೇಕಾಯಿತು ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ನಿನ್ನೆ ಬದುಕಿದ್ದಂತ ಬಸ್ ಡ್ರೈವರ್ ಇವತ್ತು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಗಂಭೀರ ರೀತಿಯಲ್ಲಿ ಗಾಯ ಅವ್ರಿಗೂ ಆಗಿತ್ತು. ಬಟ್ ಮಾತಾಡುವಂತ ಪರಿಸ್ಥಿತಿ ಇದ್ರು. ಸೊ ಅವ್ರು ಇನ್ನಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಕುಟುಂಬಸ್ಥರ ಆಕ್ರಂದನವನ್ನ ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ ಮೃತರ ಸಂಖ್ಯೆ ಬಸ್ ದುರಂತದಲ್ಲಿ 7ಕ್ಕೆ ಏರಿಕೆ ಆಗಿದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಬಸ್ ಚಾಲಕ ರಫೀಕ್ ಮೃತಪಟ್ಟಿರೋದು. ಒಂದ್ ಕಡೆ ಕಂಟೈನರ್ ಚಾಲಕ ನಿನ್ನೆ ಅಲ್ಲೇ ಸುಟ್ಟು ಕರಕಲಾಗಿದ್ದು, ಬಸ್ ಚಾಲಕನು ಈಗ ನಿನ್ನೆ ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟ ಆಗೈತಿ ಅಂತ ಹೇಳಿದ್ರಿ. ಆಪರೇಷನ್ ಹೋಗಾಕ ಅಷ್ಟೇ ಮಾತಾಡ್ತೀರಿ. ನನ್ಗೆ ಫಸ್ಟ್ ಹೇಳಿದ್ರಿ ಅವರು BP ಕರೆಕ್ಟ್ ಇಲ್ಲ, देवर जवाबदारी नोड़ंत अष्टे हेली। क्या भी नहीं खादरी सर आ रहे ना, हमें जरा दिखा को ये करते हैं, तुम्हें ले को जाओ अंदर कर को बोल रहे थे हमारे भाई ना। 20 वर्ष हुआ, पहले टाटा ही चलाते थे, बाद में लारी, बाद में बस चला रहे थे सर। ನಿನ್ನೆ ಸ್ವಲ್ಪ ಮಾತಾಡ್ದಿರಿ ನನ್ನ ಜೊತೆ. ಇಲ್ಲ ಏನಿಲ್ಲ, ಆರಾಮಾಗೈತಿ, ಸ್ವಲ್ಪ ಹೊಟ್ಟಿನೂ ಅಷ್ಟ ಆಗೈತಿ ಅಂತ. वहाँ से इधर तक है, आराम होता हमारा भाई समझे थे हमें, ऐसा होता करने का मालूम नहीं है हमें। उधर से इधर तक है हमारा भाई बसता बोल को हमें बहुत खुशी थी। बहुत ये हो गया हमारे साथ, धोखा हो गया। 2 भाई थे, वो बड़ा था, हम 3 बहन हैं, तीनों। ಈ ಬಸ್ ದುರಂತ ಪ್ರಕರಣ ಏನಿದೆ, ಸಾರಿಗೆ ಇಲಾಖೆಗೆ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಲಾರಿ ಚಾಲಕನ ನಿರ್ಲಕ್ಷ್ಯವೇ ದುರಂತಕ್ಕೆ ಕಾರಣ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ಫ್ಯಾಕ್ಟ್ ನಿನ್ನೆನೂ ಆಕ್ಸಿಡೆಂಟ್ ನೋಡಿದವರು, ಬಸ್ನಲ್ಲಿ ಇದ್ದವರೆಲ್ಲ ಇದೇ ಕಾರಣ ಅಂತ ಹೇಳಿದ್ರು. ಯಾಕಂದ್ರೆ ವೇಗವಾಗಿತ್ತು ಕಂಟೈನರ್, ಡಿವೈಡರ್ ಹಾರಿ ಅದು ಬಸ್ಗೆ ಬಂದು ಗುದ್ದಿರೋದು, ಆತನ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಿದ್ರು. ಬಟ್ ಯಾವ ಕಾರಣಕ್ಕೋಸ್ಕರ ಆತ ಹಂಗೆ ಮಾಡ್ದ ಅನ್ನೋದು ಈಗಿರುವಂತ ಪ್ರಶ್ನೆ. ನಿದ್ದೆ ಮಂಪರಿನಲ್ಲಿದ್ದ ಅಥವಾ ಓವರ್ ಸ್ಪೀಡಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಡಿವೈಡರ್ ಹಾರಿ ಬಸ್ಗೆ ಬಂದು ಗುದ್ದಿದ್ನ ಅನ್ನೋದು ನೋಡಬೇಕಾಗುತ್ತೆ. ಬಟ್ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕ ವರದಿನೂ ಹೇಳ್ತಿರೋದು ಇಲ್ಲಿ ಕಂಟೈನರ್ ಚಾಲಕನ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಿ ಪ್ರಾಥಮಿಕ ವರದಿ ಈಗ ಸಲ್ಲಿಕೆ ಆಗಿದೆ. ನ್ಯೂಸ್ 18ಗೆ ಈ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ನಾವು ಮಾತಾಡ್ಸೋಣ. ಸರ್, ನಿನ್ನೆ ಆಗಿರುವಂತಹ ಘಟನೆ, ಸೊ ಪ್ರಾಥಮಿಕವಾಗಿ ನಿಮ್ಮ ತಂಡ ಅಥವಾ ನೀವು ಕಲೆ ಹಾಕಿರುವಂಥ ಮಾಹಿತಿ ಕಾರಣ ಏನು ಅಂತ ಏನಾದರೂ ಗೊತ್ತಾಯ್ತಾ ಸರ್? ನಮ್ಮ ಕಮಿಷನರು ಮತ್ತು ನಮ್ಮ ಅಡಿಷನಲ್ ಕಮಿಷನರು ಮತ್ತು ಅಲ್ಲಿರ್ತಕ್ಕಂಥ RTO ಟೀಮು ಎಲ್ಲ ಹೋಗಿದ್ರು. ಆ ಕಡೆಯಿಂದ ಆಪೋಸಿಟ್ ಬರ್ತಾ ಇರ್ತಕ್ಕಂಥ ಕಂಟೈನರ್ ಮೀಡಿಯನ್ ದಾಟಿ ಬಂದು ಬಸ್ಗೆ ಹೊಡೆದಂಥ ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕ್ಗೆ ಡ್ಯಾಮೇಜ್ ಆಗಿರಿದೆ. ಆಗ ಬಸ್ಸು ಬೆಂಕಿ ಹತ್ಕೊಂಡಿದೆ. ಆಮೇಲೆ ನಾನು ನಮ್ಮ ಕಮಿಷನರ್, ಅಡಿಷನಲ್ ಕಮಿಷನರ್ ಕೇಳಿದೆ, ಏನಾದರೂ ಕಮರ್ಷಿಯಲ್ ಇವರು ಪ್ರಯಾಣಿಕರ ಲಗೇಜ್ ಬಿಟ್ಟರೆ ಬೇರೆ ಏನಾದರೂ ಹಾಕ್ಕೊಂಡಿದ್ದೀರ ಅಂತ. ಯಾವುದೂ ಇಲ್ಲ, 100% ಲಗೇಜು ಯಾವುದು ಕಮರ್ಷಿಯಲ್ ಯಾವುದು ಉಪಯೋಗಿಸ್ತಿಲ್ಲ. ಕರ್ನೂಲು ಇದಾದ ಮೇಲೆ ಅದೆಲ್ಲ ಭಾಳ ಬಿಗಿ ಮಾಡಿದ್ದಾರೆ. ಆಗಿರ್ತಕ್ಕಂಥ ಘಟನೆ ಒಂದು ರ್ಯಾಶ್ ಡ್ರೈವಿಂಗ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ನಿದ್ದೆ. ಈ ಲಕ್ಸುರಿ ಬಸ್ಸಲ್ಲಿ
ಗ್ಲಾಸ್ ಹೊಡೆದ್ಬಿಟ್ಟು ಎಮರ್ಜೆನ್ಸಿ ಡೋರ್ ಅಂತ ಅದನ್ನೇ ಉಪಯೋಗಿಸೋರು. ಒಂದು ಡೋರ್ ಮಾಮೂಲಿ ಇರೋದು, ಇನ್ನೊಂದು ಡ್ರೈವರ್ಗೆ ಇರೋದು, ಇನ್ನೊಂದು ಇರ್ತಿರಲಿಲ್ಲ. ಆಗ ನಾನು ಎಮರ್ಜೆನ್ಸಿ ಕಡ್ಡಾಯವಾಗಿ ಮಾಡಿಸಿದ್ದೆ. ಅವಾಗ ನಮ್ಮ 25,000 ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಬಸ್ಸುಗಳಿಗೆ ಸಮೇತ ಎಲ್ಲ ಪ್ರೈವೇಟ್ ಬಸ್ಸಸ್ಸು ಎಮರ್ಜೆನ್ಸಿ ಡೋರು ಬ್ಯಾಕ್ ಸೈಡಲ್ಲಿ ಒಂದು ಇಳಿಸಿದ್ದೆ. ಈಗ ಎಮರ್ಜೆನ್ಸಿ ಡೋರು ಇಲ್ಲ ಅಂದರೆ ಫಿಟ್ನೆಸ್ಸೇ ಮಾಡೋದಿಲ್ಲ, ಫಿಟ್ನೆಸ್ ಸರ್ಟಿಫಿಕೇಟೇ ಕೊಡೋದಿಲ್ಲ. ಮಾಡಿದ್ದೀನಿ. ಮಾಡಿಸದೇ ಇದ್ದರೂ ಕೂಡ ಎಲ್ಲರೂ ಕೂಡ ಇಲ್ಲಾಂದರೆ FCನೇ ಮಾಡಿಸಲ್ಲ. ಸರ್, ಅದೇ ನಿನ್ನೆ ಘಟನೆಯಲ್ಲಿ ಒಂದು ಮಗು ಸೇರಿದಂತೆ 5 ಜನ ಮಗು ಸೇರಿ 5 ಜನ ಮತ್ತೆ ಕಂಟೈನರ್ ಡ್ರೈವರ್ ಕೂತ್ಕಡೆನೆ ಅಲ್ಲೇ ಸುಟ್ಟೋಗಿದ್ದಾನೆ. ಬಸ್ನವ್ರದ್ದೇನು ತಪ್ಪಿಲ್ಲ ಇದರಲ್ಲಿ, ಬಸ್ನವ್ರದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ಕೂಡ ಪರಿಹಾರ ನಮ್ಮ ರಾಜ್ಯದಿಂದ 5 ಲಕ್ಷ ಕೊಟ್ಟಿದ್ದಾರೆ, ಮತ್ತು ಕೇಂದ್ರ ಸರ್ಕಾರದಿಂದ 2 ಲಕ್ಷ ಕೊಟ್ಟಿದ್ದಾರೆ. ಪರಿಹಾರದ ಜೊತೆಗೆ ಚಿಕಿತ್ಸಾ ವೆಚ್ಚ ಏನಾದರೂ ಸರ್ಕಾರನೇ ಇವರು ನಮ್ಮ ಜಿಲ್ಲಾಡಳಿತದಲ್ಲ ವ್ಯವಸ್ಥೆ ಮಾಡಿದೆ. ಅಲ್ಲಿ ಡಿಸ್ಟ್ರಿಕ್ಟ್ DC ಇದ್ರಲ್ಲ, ಮತ್ತು ನಮ್ಮ ಉಸ್ತುವಾರಿ ಸಚಿವರು ಅವರು ಅದನ್ನು ಜವಾಬ್ದಾರಿ ತಗೊಂಡಿದ್ದಾರೆ. ಜನರನ್ನ ಪ್ಯಾಸೆಂಜರ್ಸ್ ಜೊತೆಗೆ ಇವರು 2 ಲಾರಿಗೆ ಆಗುವಷ್ಟು ಲಗೇಜ್ ಅನ್ನು ಬಸ್ ಮೇಲೆ ಕಟ್ಟಿ ಕೆಳಗಡೆ ತುಂಬಿ ಕರ್ಕೊಂಡು ಹೋಗ್ತಾರೆ. ಮೊನ್ನೆ ಬಸ್ಸಲ್ಲಿ ಇರಲಿಲ್ಲ ಅನ್ನೋದು ನೀವು ಸ್ಪಷ್ಟಪಡಿಸಿದ್ರಿ. ಬಟ್ ಸಾಮಾನ್ಯವಾಗಿ ಖಾಸಗಿ ಬಸ್ಗಳು ಇದನ್ನ ಮಾಡುತ್ತೆ. ಇದಕ್ಕೆ ಯಾಕೆ ತಡೆ ಹಾಕೋದಕ್ಕೆ ಸಾರಿಗೆ ಇಲಾಖೆಗೆ ಸಾಧ್ಯ? ಈಗ ಕರ್ನೂಲ್ ಹತ್ರ ಆದಮೇಲೆ ಯಾವ ಲಗೇಜು ಕೂಡ ಕಮರ್ಷಿಯಲ್ ವೆಹಿಕಲ್ಸ್ ಅಂದರೆ ಕಮರ್ಷಿಯಲ್ ಇದು ಪ್ಯಾಸೆಂಜರ್ಸ್ ಬಿಟ್ಟು ಪ್ಯಾಸೆಂಜರ್ಸ್ ಲಗೇಜ್ ಹೊರತುಪಡಿಸಿ ಬೇರೆ ಯಾವುದು ನಮ್ಮಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ, ಯಾವುದು ಅಲೋ ಮಾಡ್ತಿಲ್ಲ. ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಇವನ್ ಎಮರ್ಜೆನ್ಸಿ ಡೋರು ಅಷ್ಟೇ ಮತ್ತು ಲಗೇಜು ಅಷ್ಟೇ, ಯಾವುದು ಕೂಡ ಹಾಕೋಕೆ ಬಿಡ್ತಿಲ್ಲ. 100ಕ್ಕೆ 100 ಭಾಗ ಡೀಸೆಲ್ ಟ್ಯಾಂಕ್ಗೆ ಹೊಡೆದಾಗ ಇದಾಗಿದೆ. ಇದಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಇನ್ನು ಈ ಬಸ್ ದುರಂತದಲ್ಲಿ ಮಾನಸ ಸಾವನ್ನಪ್ಪಿದ್ರು. ಮಗಳನ್ನ ನೆನೆದು ಮಾನಸ ತಂದೆ ಚಂದ್ರೇಗೌಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮಗಳಿಗೆ ಮದುವೆ ಮಾತುಕತೆ ಆಗಿತ್ತು, ಒಂದು ಹಂತದಲ್ಲಿ ಎಲ್ಲ ಕೆಲಸನೂ ಮುಗಿದಿತ್ತು ಮದುವೆಗೆ ಸಂಬಂಧಪಟ್ಟಿದ್ದು. ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಾಗಿತ್ತು. ಬಾಲ್ಯದಿಂದ ನವ್ಯ ಹಾಗೂ ಮಾನಸ ಗೆಳತಿಯರಾಗಿದ್ರು. LKGಯಿಂದ M.Tech ವರೆಗೂ ಜೊತೆಯಲ್ಲೇ ಓದಿದ್ದು, ಕೆಲಸಕ್ಕೂ ಒಟ್ಟಿಗೆ ಸೇರ್ಕೊಂಡಿದ್ರು. 2 ದಿನಗಳ ಹಿಂದೆ ನನ್ನ ಜೊತೆ ಮಾತನಾಡಿದ್ರು. ಇಬ್ರು ಬೆಂಗಳೂರಲ್ಲಿ ಒಂದೇ ರೂಮ್ನಲ್ಲಿ ವಾಸ ಮಾಡ್ಕೊಂಡಿದ್ರು. ನವ್ಯ ಹಾಗೂ ಮಾನಸ ನೆನೆದು ತಂದೆ ಚಂದ್ರೇಗೌಡರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮೊದಲಾಗಿ ಹಿಂಗೆ 1 ದಿವಸ ಟೂರ್ ಹೋಗ್ತೀವಿ ಅಂತ ಹೊರಟಿದ್ಲು. ಹಿಂಗಾಗಿ ದುರಂತ ನಡೆದಿದೆ. ಚೆನ್ನಾಗಿದ್ದರು ಎಲ್ಲ ಒಟ್ಟಿಗೆ. LKG UKGಯಿಂದ ಒಟ್ಟಿಗೆ ಬೆಳೆದವರು. ಈಗಲೂ ಎಲ್ಲ ಒಟ್ಟಿಗೆ ರೂಮ್ಮೆಂಟ್ಸಲ್ಲಿದ್ದವರು. ಹಿಂಗಾಗಿದೆ, ಏನು ಮಾಡೋದು. ಈಗ ಕೊನೆಯದಾಗಿ ಅವತ್ತು ನಿನ್ನೆ ರಾತ್ರಿ 9 ಗಂಟೆಲಿ ಕೊನೆಯದಾಗಿ ಮಾತಾಡಿದ್ಲು. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಶುಕ್ರವಾರ ಶನಿವಾರ ಲ್ಯಾಬಿಗೆ ಕಳಿಸಿ ಬರುತ್ತೆ, ಅದು ಯಾವತ್ತಿಗೆ ಹೇಳ್ತೀವಿ, ಫೋನ್ ಮಾಡ್ತೀವಿ ಅಂದವರು. ಮಾತುಕತೆ ಎಲ್ಲ ಆಗಿತ್ತು. ಹಿಂಗೆ ಭಾನುವಾರ ಬಂದ್ಬಿಟ್ಟು ಎಲ್ಲ ಮಾತಾಡೋಣ ಅಂತ ಹೇಳಿದ್ಲು. ಹೀಗಾಗಿ ಮಾಗಡಿ ತಹಶೀಲ್ದಾರ್ಗೆ